ಇದು ಪವಿತ್ರ ಬಂದ ಇವತ್ತಿನ ಎಪಿಸೋಡಲ್ಲಿ ಹೇಗೆ ಪಾರ್ಕಿಂಗಲ್ಲಿ ಓಡಾಡ್ತಾ ಇರ್ತಾಳೆ. ದೇವ್ ಯಾಕೆ ಫೋನ್ ನಾನು ತೆಗಿತಾ ಇಲ್ಲಲ್ಲ ಅಂತಂದರೆ ಅದೇ ಟೈಮಿಗೆ ದೇವ್ ಬರ್ತಾನೆ. ದೇವ್ ನಾನು ಫೋನ್ ಮಾಡಿದೆ ಫೋನ್ ತೆಗ್ದಿದೆ ಇಲ್ಲ ನಮ್ರತ ನಾನು ಸ್ವಲ್ಪ ಬಿಸಿ ಪವಿತ್ರ ಹೇಗಿದ್ದಾನೆ ಅಂತಂದರೆ ಅಲ್ಲ ದೇವ್ ನಾನು ಎದಕ್ಕೆ ಫೋನ್ ಮಾಡಿ ಕೇಳಿದ್ರೆ ಅಲ್ಲ ಒಂದು ನಿಮಿಷ ಬಂದು ಕೇಳ್ತೀನಿ ತಡಿ ಯಾಕಂದರೆ ನಮ್ಮ ಪವಿತ್ರ ಹೆಂಗಿದಲ್ಲ ನೋಡ್ಕೊಂಬರ್ತೀನಿ ಅಂತಂದರೆ ಅಲ್ಲ ದೇವ್ ನಾನು ಹೇಳೋ ವಿಚಾರ ಕೇಳಿ ಅತ್ತೆ ನಿನ್ನ ಹತ್ರ ಮಾತಾಡಬೇಕಂತಿದೆ. ಹೌದಾ ಏನಂತೆ ರೂಮಲ್ಲಿದ್ದಾರೆ ಅತ್ತೆ ನಿನ್ನ ಜೊತೆ ಹೌದಾ ಪವಿತ್ರ ಸರಿ ಹೌದಾ ನಮ್ರತ ಅಂತೆಲ್ಲ ಕೋಟ್ ಬಿಸಾಕಿ ಖುಷಿಯಿಂದ ಹೋಗ್ತಾನೆ. ಅಮ್ಮ 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 ಅಂತ ಜೋರು ಮನೆ ತುಂಬ ಕೂಗಂತ ಹೋಗ್ತಾನೆ. ಮನೆ ತುಂಬ ಕೂಗಂತ ಹೋದಾಗ ಅಲ್ಲಿ ರಾಧಿಕಾ ಅವ್ರ ರೂಮಲ್ಲಿ ಇರ್ತಾರೆ. ರಾಧಿಕಾ ಅವ್ರ ರೂಮಲ್ಲಿ ಅಮ್ಮ ಅಮ್ಮ ಅಂತ ಕೂಗಿದಾಗ ಅವಾಗ ರಾಧಿಕಾ ಅವರು ತಿರುಗಿ ನೋಡಿದಾಗ ಇದೇ ಟೈಮಿಗೆ ನಮ್ರತನೂ ಅದೇ ರೂಮ್ ಹತ್ರ ಹೋಗಿರ್ತಾರೆ. ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಇವರು ನಮ್ರತ ಸ್ವಲ್ಪ ಆಚೆ ಇರಮ್ಮ ಅಂತೆಲ್ಲ ಅತ್ತೆ ಅದು ಸ್ವಲ್ಪ ಆಚೆ ಇರಮ್ಮ ಸ್ವಲ್ಪ ಮಾತಾಡೋದೈತೆ ಅಂತೆಲ್ಲ ಹೇಳಿ ಸರಿ ಕಣಮ್ಮ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ಅಮ್ಮ ನೀನು ಮಾತಾಡದೇ ಇರೋದು ನನಗೆ ಎಷ್ಟು ಹಿಂಸೆ ಆಗಿತ್ತಮ್ಮ ಅಂತೆಲ್ಲ ಹೇಳ್ತಾ ನೀನು ಕಾಲು ಮುಗಿತೀನಮ್ಮ ಅಂತೆಲ್ಲ ಹೇಳಿ ಅಮ್ಮ ಅಂತ ಕಾಲು ಹಿಡ್ಕೊಂಡು ಅಮ್ಮ ನೀನು ನನಗೆ ಕ್ಷಮಿಸಿ ಅಂದರೆ ನಾನು ಎದ್ದೇಳ್ತೀನಮ್ಮ ನಾನು ಎದ್ದೇಳು ದೇವ್ ಪ್ಲೀಸ್ ಎದ್ದೇಳು ಕ್ಷಮಿಸಿದ್ದೀನಿ ಅಂತೆಲ್ಲ ಹೇಳಿ ಅಮ್ಮ ನೀನು ಮಾತಾಡದೇ ಇದ್ದಾಗ ನನಗೆ ಸತ್ತೋಗೋಣ ಅಂತ ಅನ್ನಿಸ್ತಿತ್ತಮ್ಮ ಪ್ಲೀಸ್ ಅಮ್ಮ ಮಾತಾಡಿದ್ದಕ್ಕೆ ನನಗೆ ಇದಾಯ್ತಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿನ್ನಿಂದ ಮಾತ್ಬಿಟ್ಟು ನಾನೇನು ಖುಷಿ ಇದ್ದೇನೆ ಅಂದ್ಕೊಂಡಿದ್ದೆ ನಾನು ಎಷ್ಟು ನರಕ ಎಷ್ಟು ಹಿಂಸೆ ಅನುಭವಿಸಿದೆ ಅಂತ ನನಗೆ ಗೊತ್ತು ಅಮ್ಮ ನನಗೆ ಗೊತ್ತಾಗುತ್ತಮ್ಮ ನಿನಗೆ ಗೊತ್ತಿಲ್ಲದೇ ನಾನು ಪವಿತ್ರನ ಮದುವೆ ಆಗಿರೋದು ನಿನ್ನ ಪರ್ಮಿಷನ್ ಇಲ್ಲ ನಾನು ಮದುವೆ ಆಗಿದ್ದೀನಿ ಅಮ್ಮ ನನಗೆ ಯಾವತ್ತು ಅನಿವಾರ್ಯ ಇತ್ತು ನನ್ನ ಸಿಚುವೇಶನ್ ನನಗೆ ಗೊತ್ತಿತ್ತಮ್ಮ ಯಾಕಂದರೆ ಪವಿತ್ರ ಅವ್ರನ್ನ ಸೇವ್ ಮಾಡೋದೇ ನನ್ನ ಉದ್ದೇಶ ಆಗಿತ್ತಮ್ಮ ನಿನ್ನ ಒಪ್ಪಿಗೆ ಇಲ್ಲ ನಾನು ಮದುವೆ ಆಗಿರೋದು ತಪ್ಪು ಕಣಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಹಾಗಲ್ಲ ದೇವ್ ಒಬ್ಬರನ್ನ ಉಳಿಸ್ತಕ್ಕೆ ಹೋಗಿ ಇನ್ನೊಬ್ಬರನ್ನ ಇದು ಮಾಡೋದು ಎಷ್ಟು ನಿಜ ಹೇಳು ಯಾಕಂದರೆ ಇಲ್ಲಿ ನಮ್ರತ ನಿನಗೋಸ್ಕರ ಪ್ರಾಣನೇ ಇಟ್ಕೊಂಡು ಆ ಚಿಕ್ಕ ವಯಸ್ಸಿಂದ ಎಷ್ಟೆಲ್ಲ ಆಸೆ ಕನಸೆಲ್ಲ ಇಟ್ಕೊಂಡಿದ್ದಾನೆ ಗೊತ್ತಿರೋದಲ್ವ ನಿನಗೆ ಅಂತೆಲ್ಲ ಅಲ್ಲ ಕಣಮ್ಮ ಅದು ಯಾಕಂದರೆ ಅದು ತಿಲಕ ಅಂತೆಲ್ಲ ಹೇಳಕ್ಕೆ ಬಂದು ಸುಮ್ಮನಾಗ್ಬಿಡ್ತಾನೆ. ಯಾಕಂದರೆ ಅವ್ರ ತಾಯಿಗೆ ಬೇಜಾರಾಗುತ್ತಲ್ಲ ಆ ವಿಚಾರ ಮಾತಾಡಿದರೆ ಅಲ್ಲಿಗೆ ಸುಮ್ಮನಾಗ್ಬಿಡ್ತಾನೆ. ಹೋಗಲಿ ಬಿಡು ಅಂತೆಲ್ಲ ಹೇಳಿ ಅಲ್ಲ ನನಗೆ ಗೊತ್ತಾಗುತ್ತೆ ನಮ್ರತ ಜೀವನ ನಿನ್ನಿಂದ ಹಾಳಾಗಬಾರ್ದಲ್ವ ಅಂತೆಲ್ಲ ಹೇಳಿ ಅಮ್ಮ ನನಗೂ ಅರ್ಥ ಆಗುತ್ತೆ ನಮ್ರತ ಲೈಫ್ ಮೇಲೆ ನನ್ನ ರೆಸ್ಪಾನ್ಸಿಬಲ್ ಅಮ್ಮ ಖಂಡಿತವಾಗಲಿ ನಮ್ರತ ಖುಷಿಯಾಗಿ ಹಿಂಗಿರಂಗೆ ನಾನು ನೋಡ್ಕೊತೀನಮ್ಮ ಅಂತೆಲ್ಲ ಹೇಳ್ತಾನೆ. ಆದರೆ ಇಲ್ಲಿ ನಮ್ರತಾಗ ಬೇರೆ ಕಡೆ ಮದುವೆ ಮಾಡ್ತೀನಿ ಅಂತಲೂ ದೇವ್ ಹೇಳಿರಲ್ಲ. ಇಲ್ಲಿ ಏನು ವ್ಯವಸ್ಥೆ ಮಾಡಿ ಅಂತಲೂ ಇವರು ಕೇಳಿರಲ್ಲ. ರಾಧಿಕಾ ಅವ್ರು ಏನು ಅಂದ್ಕೊಂಡಿರ್ತಾರೆ ಈಗ ಪವಿತ್ರ ಮನೆಯಿಂದ ಆಚೆ ಹೋಗ್ಬಿಟ್ರೆ ರಾಧಿಕಾ ಅವರು ಪವಿತ್ರನ ಮನೆಯಿಂದ ಆಚೆ ಆಗಿ ನಮ್ರತ ಜೊತೆ ಮದುವೆ ಮಾಡಬೇಕನ್ನೋ ಪ್ಲ್ಯಾನಲ್ಲಿ ಇರ್ತಾರೆ. ಆದರೆ ದೇವ್ ಏನು ಪ್ಲ್ಯಾನ್ ಏನು ಕ್ಯಾಲ್ಕುಲೇಷನ್ ಮಾಡಿದ್ದಾನೆ ಅನ್ನೋದು ಇನ್ನೂ ರಿವೀಲ್ ಮಾಡಿಲ್ಲ. ಸಾರಿ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸಾರಿ ನಮ್ರತ ಜೀವನ ಸರಿ ಮಾಡ್ತೀನಮ್ಮ ನಮ್ರತ ನನ್ನ ಲೈಫ್ ನನ್ನ ರೆಸ್ಪಾನ್ಸಿಬಲ್ ಅಂತೆಲ್ಲ ಹೇಳ್ದ. ಅಂತೆಲ್ಲ ಹೇಳಿ ಖುಷಿ ಆಗಿಬಿಟ್ಟಿರ್ತದೆ. ಖುಷಿಯಾಗಿ ಮುಂದೆ ಹೋಗಿ ಹಿಂದೆ ಬಂದು ಅವರಮ್ಮನ ಕೆನ್ನೆಗೆ ಹಿಂಡಿ ಬಿಡ್ತಾನೆ 2 ಕೆನ್ನೆ ದೇವ್ ಅಂತ ಅವರಮ್ಮ ಹೇಳಿದಾಗ ಅಮ್ಮ ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತೆಲ್ಲ ಹೇಳ್ತಾನೆ. ನನ್ನಮ್ಮ ನನ್ನ ಪ್ರಪಂಚ ನನ್ನನ್ನು ಮಾತಾಡ್ಸಿದ್ರಲ್ಲ ಅಂತ ಅವರಮ್ಮ ಕಿವಿ ಹಿಂಡಿ ಬಿಡ್ತಾರೆ. ಸಾರಿ ಅಮ್ಮ ಅಂತ ಒಂದು ಅವರಮ್ಮನ ಕಿವಿ ಹಿಂಡಿ ಬಿಡ್ತಾರೆ. ಕಿವಿ ಹಿಂಡಿದಾಗ ಅವರಮ್ಮನ ಖುಷಿ ಪಡ್ತಾ ಯಾಕೆ ನೆಕ್ಸ್ಟ್ ಎಪಿಸೋಡ್ ಇಲ್ಲಿ ಈ ಕಡೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನಮ್ರತ ಇರ್ತಾಳೆ. ನಮ್ರತ ಅಮ್ಮ ನನ್ನ ಮಾತಾಡ್ಸಿದ್ರು ಅಮ್ಮ ನನ್ನ ಮೇಲಿನ ಕೋಪ ಎಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಮ್ರತ ಅಂತೆಲ್ಲ ಹೇಳ್ತಾ ಹೌದಾ ಆ ಕಡೆ ತಾತ ನೋಡಿ ಸೋಫಾನ ಎಗ್ರಿ ಬಂದಿರ್ತಾನೆ. ಬಂದ ತಾತ ಅಮ್ಮ ನನ್ನ ಹತ್ರ ಮಾತಾಡ್ಬಿಟ್ರಿ ಏನೋ ಹೇಳ್ತಾ ಇದ್ದೀಯ ಅದೇ ಒಂದು ನಿಜ ಸುಳ್ಳು ಹೇಳ್ತಿದ್ದೆ ಇಲ್ಲ ತಾತ ನಿಜ ತಾತ ಅಂತ ತಾತ ಗಿಂಡು ಬಿಡ್ತಾನೆ. ಹೌದಾ ಸಾಕು ಹೆಂಗೋ ಒಂದು ನಮ್ರತ ತಾಯಿ ಮಗ ಒಂದಾದರೆ ಅಷ್ಟೇ ಸಾಕು ಅಂತೆಲ್ಲ ಹೇಳ್ತಾನೆ ಖುಷಿಯಿಂದ. ಅದೇ ಟೈಮಿಗೆ ಇಲ್ಲಿ ಡಿಂಪಿ ಬರ್ತಾಳೆ. ಡಿಂಪಿ ಒಂದು ಸೂಪರ್ಮ್ಯಾನ್ ಏನು ಸೂಪರ್ಮ್ಯಾನ್ ಇಷ್ಟೊಂದು ಖುಷಿ ಇದೆಯಾ ಅಂತ ಅಂದಾಗ ಇಲ್ಲ ಅದು ಅಮ್ಮ ನನ್ನ ಮಾತಾಡಿಸ್ಬಿಟ್ರು ಡಿಂಪಿ ಅಂದಾಗ ಹೌದಾ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಪವಿತ್ರ ಬರ್ತಾವೆ ದೇವ್ ಸಾರ್ ಅಂತೆಲ್ಲ ಹೇಳಿ ಪವಿತ್ರನ ಹಿಡ್ಕೊಂಡು ಗಿರ್ರ ಅಂತ ತಿರ್ಸಿದ್ರೆ ಅವ್ರಮ್ಮ ಹೊಸ್ತಲ್ಲ ಕೋಪ ಮಾಡ್ಕೊಂಡೇ ಹೋಗ್ಬಿಡ್ತಾನೆ. ನಮ್ರತನೂ ಕೋಪ ಮಾಡ್ಕೊಂಡೇ ಹೋಗ್ಬಿಡ್ತಾನೆ. ತಾತಾಗಂತೂ ಖುಷಿ ಮೊಮ್ಮಗ ಅಂತ ನೋಡಿ ಖುಷಿ ತಡ್ಕೊಳಕ ಸೂಪರ್ಮ್ಯಾನ್ ಆಗ ಡಿಂಪಿನೇ ಎತ್ಕೊಂಡು ತಾತ ಡಿಂಪಿ ಇವರೆಲ್ಲ ತುಂಬಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಗೊತ್ತಿರಲ್ಲ ಇವರಿಬ್ಬರು ಕಂಡೀಷನ್ ಹಾಕ್ಕೊಂಡಿರೋದು ದೇವ್ ಇವರು
ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅದೆಲ್ಲ ಏನು ಗೊತ್ತಿರಲ್ಲ. ಒಟ್ಟು 3 ಜನ ಸೇರಿ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಡಿಂಪಿ ಮತ್ತು ದೇವು, ತಾತ. ನೀವು ಎದಕ್ಕೆ ಮಾತಾಡಿದ್ರಿ, ನೀವು ತಪ್ಪು ಮಾಡಿಬಿಟ್ರಿ ಅಂತೆಲ್ಲ ಹೇಳಿದಾಗ ನಮ್ರತಾ ಅಂತೆಲ್ಲ ಹೇಳಿ ಕೋಪ ಮಾಡ್ಕೊತ, ನೀವು ನನಗೇನು ಮಾತು ಕೊಟ್ಟಿದ್ರಿ, ಪವಿತ್ರನ ಮನೆಯಿಂದ ಆಚೆ ಆಗೋವರೆಗೂ ದೇವ್ ಹತ್ರ ನಾನು ಮಾತಾಡಲ್ಲ ಅಂತ ಹೇಳಿದ್ರಿ ಅಂತೆಲ್ಲ ಹೇಳಿದಾಗ, ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ನಡೀತಾ ಇದೆ, ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಏನು ಪ್ಲಾನ್ ಪ್ರಕಾರ ನಡೀತಾ ಇದೆಲ್ಲ ನಿಮ್ಮ ಪ್ಲಾನ್ ಒಳಗಿತ್ತಾ ಅಂತೆಲ್ಲ ಹೇಳಿ ಬೆಳಕಾಗುತ್ತೆ. ಬೆಳಕಾದಾಗ ಇಲ್ಲಿ ಗಣೇಶನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಗಣೇಶನಿಗೆ ಪೂಜೆ ಮಾಡಿ ಆರತಿ ಮಾಡ್ತಿರ್ತಾರೆ ಅವರು. ಯಾರು ದೀಪ ಹಚ್ಚಿ ಆರತಿ ಮಾಡ್ತಾಯಿರ್ತಾರೆ. ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ರತಾ ಸೀರೆ ಉಟ್ಕೊಂಡು ಬರ್ತಾಳೆ. ನಮ್ರತಾ ಸೀರೆ ಉಟ್ಕೊಂಡು ಬರ್ತಿರೋದು ನೋಡಿ ದೇವ್ ನಾನು ನೋಡು ಈ ಟ್ರೆಡಿಷ್ನಲ್ ಲುಕ್ಕಲ್ಲಿ ನೋಡಿ ನೀನು ತುಂಬ ಅಂದರೆ ತುಂಬ ಖುಷಿ ಆಗ್ತೀಯ, ಇವತ್ತು ನನಗೆ ಫ್ಲಾಟ್ ಆಗ್ತೀಯ ನೀನು ಅಂತೆಲ್ಲ ಹೇಳಬೇಕಾದ್ರೆ ದೇವ್ ಇಲ್ಲಿದ್ದ ಸಿಗ್ನಲ್ ಮಾಡ್ತಾನೆ, ಸೂಪರಾಗಿ ಕಾಣಿಸ್ತಾ ಇದೆಯಾ ಅಂತಂದೇಳಿ ಹೇಳ್ತಾನೆ. ಇಲ್ಲಿ ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ದೇವ್ ಪಕ್ಕ ನಿಂತಿರ್ತಾರೆ. ದೇವ್ ಪಕ್ಕ ನಿಂತ್ರೂ ಇವರು ಮಾತ್ರ ಏನೂ ಮಾತಾಡಲ್ಲ. ಅಜ್ಜ ಯಾರು ಏನೂ ಮಾತಾಡಲ್ಲ. ದೇವ್ ನೋಡಪ್ಪ ಪವಿತ್ರ ಇದು ಆರತಿ ಮಾಡ್ತಾಯಿರ್ತಾರೆ. ಆರತಿ ಮಾಡಿದೆ, ಏನು ನಮ್ರತಾ ದೇವ್ ಏನು ನಮ್ರತಾ ನೀನು ಕೂಡ ಪವಿತ್ರ ಥರ ಸೀರೆ ಉಟ್ಕೊಂಡ್ಬಿಟ್ಟಿಯಾ ಅಂತ ಅಂತ ಸ್ಮೈಲ್ ಮಾಡಿ ನನ್ನನ್ನು ಹೋಗಿ ಆ ಗೂಬೆ ಪವಿತ್ರಾಗೆ ಕಂಪೇರ್ ಮಾಡ್ತಾನೆ, ಛೀ ಅಂತೆಲ್ಲ ಹೇಳಿ. ಅದೇ ಟೈಮಿಗೆ ಈ ಪವಿತ್ರ ಎಲ್ಲರಿಗೂ ಆರತಿ ಕೊಡ್ತಾನೆ. ಮೊನ್ನೆ ತಾತಗೂ ಆರತಿ, ಗಣೇಶನಿಗೆ ಆರತಿ ಮಾಡಿ ತಾನು ಆರತಿ ತೊಗೊಂಡು ತಾತಗೆ ಆರತಿ ಕೊಡ್ತಾನೆ. ತಾತ ಕೊಟ್ಟು ಹೊಸ್ತಾಲ ಕೊಟ್ಟು ಆಮೇಲೆ ರಾಧಿಕಾ ಅವರಿಗೆ ಮತ್ತು ನಮ್ರತಾಗೂ ಮತ್ತು ದೇವ್ಗೆ ಎಲ್ಲರಿಗೂ ಆರತಿ ಕೊಡ್ತಾಳೆ. ಎಲ್ಲರಿಗೂ ಆರತಿ ಕೊಟ್ಟು ನಮ್ರತಾ ಆರತಿ ತಟ್ಟೆ ಅಲ್ಲಿಡ್ತಾ, ಆರತಿ ತಟ್ಟೆ ಅಲ್ಲಿಟ್ಟು ಇಲ್ಲಿ ಎಲ್ಲರ ಹತ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತ. ಫಸ್ಟ್ ತಾತನ ಆಶೀರ್ವಾದ ಪಡಿತಲ್ಲ. ತಾತ ಆಶೀರ್ವಾದ ಎಲ್ಲ ಒಳ್ಳೆಯದಾಗಲಿ ಮೊಮ್ಮಗಳೇ ಅಂತೆಲ್ಲ ಹೇಳ್ತಾನೆ. ಈ ಕಡೆ ವಸ್ತಲ ಮಾತ್ರ ಏನು ಮಾತಾಡಲ್ಲ. ರಾಧಿಕಾ ಆಶೀರ್ವಾದ ಮಾಡ್ತಲ್ಲ. ದೇವ್ ಗುರುಗಳು ಹೇಳಿದಾಗೆ ಈಗ ಪವಿತ್ರ ಕೈಯಲ್ಲಿ ಕಂಕಣ ಬಿಚ್ಚು ಅಂತೆಲ್ಲ ಹೇಳ್ತಾ ಸರಿ ಅಂತ ಹೇಳಿ ಇಲ್ಲಿ ಕಂಕಣ ಬಿಚ್ಚುತ್ತಾನ. ಈ ಕಡೆ ಕಂಕಣ ಬಿಚ್ಚಿದಾಗ ಇಲ್ಲಿ ಒಂದು ಹಾಡು ಬರುತ್ತೆ. ಇಲ್ಲಿಂದ ನೋಡಪ್ಪ ಎಲ್ಲ ನೋಡಿರೋದ ದೇವ್ ಹೇಳ್ತಾನೆ, ನೋಡಿದ ಪವಿತ್ರ ಅವ್ರಿಗತ್ತ ಮಾಡಿದೆ ಎಲ್ಲ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಏನಕ್ಕೆ ಅಂದರೆ ಅಮ್ಮ ನನ್ನ ಹತ್ರ ಮಾತಾಡಿದರು. ಆಮೇಲೆ ನೆಕ್ಸ್ಟು ನಾವು ಕಳಿಸಿರೋ ಒಂದು ಹೊಸ ಪ್ರಾಜೆಕ್ಟಿಗೆ 3 ಲೊಕೇಶನ್ ಕಳಿಸಿದೆ. ಗೌರ್ಮೆಂಟು ಒಂದು ಅಪ್ರೂವಲ್ ಕೊಟ್ಟಿದೆ. ಹಾಗಾಗಿ ಎಲ್ಲ ಪಾಸಿಟಿವ್ ವೈಬ್ಸೇ ಇದೆ ನೋಡಿ ಅಂತೆಲ್ಲ ಹೇಳ್ತಾರೆ. ಹ್ಞೂ ಕಣಪ್ಪ ಅಂತ. ಹಂಗೆಲ್ಲ ಏನೂ ಇಲ್ಲ, ನಿಮ್ಮ ಶ್ರಮಕ್ಕೆ ಇದು ಫಲ ಸಿಕ್ಕಿರುತ್ತೆ. ಅದು ನನ್ನಿಂದ ಅಲ್ಲ, ತುಂಬ ಒಳ್ಳೆಯವರೆಲ್ಲ ಇದೇ ರೀತಿಯೇ ಮಾತಾಡೋದು ಪವಿತ್ರ ಅವರೇ ಅಂತೆಲ್ಲ ಹೇಳ್ತಾ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಕಂಕಣ ಬಿಸ್ತಾನ. ಇಲ್ಲಿ ಮೇಡಮ್ ರಾಧಿಕಾ ಅವ್ರಿಗೆ ಇರಿಟೇಟ್ ಆಗ್ತಾ ಇರ್ತೈತಿ. ಬಟ್ ಇವರಿಬ್ಬರನ್ನ ನೋಡೋದು ಅದು ಇರಿಟೇಟ್ ಆಗ್ತಾಯಿದೆ. ಏನು ಡಿಸಿಷನ್ ತಗೊಂಡು ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಪವಿತ್ರ ಅವ್ರಿಗೆ ನಿಮಗೊಂದು ಖುಷಿ ವಿಚಾರ, ಗುಡ್ ನ್ಯೂಸ್ ಅಂತೆಲ್ಲ ಹೇಳಿದಾಗ ಏನು ಅಂತೆಲ್ಲ ಹೇಳಿದಾಗ ನಾಳೆ ನಾನು ನೀವು ನಿಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ನಿಮ್ಮ ತವ್ರ ಮನೆಗೆ ಅಂತೆಲ್ಲ ಹೇಳಿದಾಗ ನಾನು ಎಲ್ಲಿಗೂ ಬರೋಲ್ಲ ಅಂತ ರಾಧಿಕಾ ಪವಿತ್ರ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇಲ್ಲ ನೀವು ಬರಲೇಬೇಕು ಪ್ಲೀಸ್ ಅಂತೆಲ್ಲ ಹೇಳಿದ. ಇದೇ ಟೈಮ್ಗೆ ರಾಧಿಕಾ ಬಂದಾಗ ಏನು ನಡೀತಾ ಇದೆ ಅಂದರೆ ನೋಡಮ್ಮ ನಾಳೆ ಪವಿತ್ರ ಅವ್ರ ಊರಿಗೆ ಹೋಗೋಣ ಅಂದರೆ ಬರೋಲ್ಲ ಅಂತೆಲ್ಲ ಹೇಳ್ತಾ ಇದ್ದಾಳ ಪವಿತ್ರ ಅಂತೆಲ್ಲ. ಹೋಗಿ ನಮ್ರತಾ ಹೋಗಿ ಅತ್ತೆ ಹತ್ರ ಈ ಮ್ಯಾಟ್ರ್ ಮಾತಾಡ್ತೀರ, ಚೆನ್ನಾಗಿ ಬಯಸ್ಕೊತೀರಿ ನೋಡಿ, ಅತ್ತೆ ಒಪ್ಪೋದೇ ಇಲ್ಲ ಅಂತ ನಮ್ರತಾ ಹೇಳ್ದೆ. ನಾಳೆ ದೇವ್ ಜೊತೆ ನಿಮ್ಮ ತವ್ರ ಮನೆಗೆ ಹೋಗಿ ಬಾ ಅಂತ ರಾಧಿಕಾ ಮೇಡಮ್ ಅವರು ಹೇಳ್ತಾರೆ. ನಾಳೆದಿದು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆದು ಚೆನ್ನಾಗಿದೆ.